ನೋಡೋದಕ್ಕೆ ಅಂದವಾಗಿ, ತಿನ್ನೋದಕ್ಕೆ ಆನಂದವಾಗಿ ಸಿಂಪಲ್ ಇಂಗ್ರೀಡಿಯೆಂಟ್ಸ್ನ ಹಾಕಿ ಈ ಕಡೆ ಪಲಾವು ಅಲ್ಲ, ಈ ಕಡೆ ಫ್ರೈಡ್ ರೈಸು ಅಲ್ಲ, ಆ ಥರ ಒಂದು ಈಸಿ ರೆಸಿಪಿನ, ಅನ್ನದ ರೆಸಿಪಿನ ಟೊಮೆಟೊ ಹಣ್ಣು ಹಾಕಿ ಯಾವ ಥರ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ನಾನ್ ಸ್ಟಿಕ್ ಕುಕ್ವೇರ್ನ ಬಳಸೋ ಯುಗದಲ್ಲಿ ಒಂದು ತವಾನ ಇಟ್ಟು ಅದಕ್ಕೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ 3 ಹೆಂಚಿರೋ ಟೊಮೆಟೊನ ಅರ್ಧ ಭಾಗ ಆಗಿ ಹೆಂಚ್ಕೊಂಡಿರೋ ಟೊಮೆಟೊ ಹಣ್ಣು ಹಾಕಿ 2 ಸೈಡು ಚೆನ್ನಾಗಿ ಬೇಯಿಸ್ಕೊಂಬಿಟ್ಟು ಆ ಬೇಯಿಸಿ 2 ಸೈಡನ್ನ ಮಗ್ಚಾಕಿ ಬೇಯಿಸ್ಕೊತಾ ಇದ್ದೀನಿ. ಆಮೇಲೆ ಬೇಯಿಸಿದ ಟೊಮೆಟೊನ ಸಿಪ್ಪೆನ ಒಂದು ಲೇಯರ್ ಸಿಪ್ಪೆನ ತೆಗೆದು ಎಲ್ಲ ಟೊಮೆಟೊ ಪೀಸ್ಗಳಲ್ಲೂ ಹೊರಗಿನ ಲೇಯರ್ ಸಿಪ್ಪೆ ತೆಗೆದು ಅದಕ್ಕೆ ಕರ್ಬೇವಿನ ಸೊಪ್ಪನ್ನ ಹಾಕಿ ಅದಕ್ಕೆ ನಾಟಿ ಬೆಳ್ಳುಳ್ಳಿ, ಜೀರಿಗೆ, ಆಮೇಲೆ ತುರಿದಿರೋ ಒಣಕೊಬ್ಬರಿ, ಉಪ್ಪನ್ನ ಹಾಕಿ ಆಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಈ ಇಂಗ್ರೀಡಿಯೆಂಟ್ಸ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು 2ರಿಂದ 3 ನಿಮಿಷ ಫ್ರೈ ಮಾಡ್ಕೊತೀನಿ. ಅದೆಲ್ಲ ಅದ್ರ ಜೊತೆ ಮಿಕ್ಸ್ ಆಗಿ ಫ್ರೈ ಆಗಲಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಾಸ್ಟ್ಲಿ ಇಂಗ್ರೀಡಿಯೆಂಟ್ಸ್ ಹಾಕಿದರೆ ಮಾತ್ರ ಊಟದ ರುಚಿ ಚೆನ್ನಾಗಿರುತ್ತೆ ಅನ್ನೋದೇನಿಲ್ಲ. ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಹಾಕಿನೂ ರಿಚ್ ಟೇಸ್ಟಿಯಾಗಿನೂ ಮಾಡ್ಕೋಬೋದು ಒಂದೊಂದು ರೆಸಿಪಿಗಳನ್ನ. ಡೈಲಿ ಮನೇಲಿ ಅನ್ನ ಉಳಿದಿರುತ್ತೆ, ಅದಕ್ಕಾದ್ರೂ ಮಾಡ್ಕೋಬೋದು, ಇಲ್ಲ ಬಿಸಿ ಅನ್ನಕ್ಕಾದ್ರೂ ಮಾಡ್ಕೋಬೋದು. 1.5 ಟೇಬಲ್ ಸ್ಪೂನ್ನ ಖಾರದ ಪುಡಿನ ಹಾಕೋತಾ ಇದ್ದೀನಿ ಮೇಲೆ. ಆಮೇಲೆ 1/4 ಟೇಬಲ್ ಸ್ಪೂನ್ ಗರಂ ಮಸಾಲೆನ ಹಾಕಿ 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಅದು ಮಿಕ್ಸಿ ಜಾರ್ಗೆ ಹಾಕಿ ಆರಿಸ್ಕೊಂಡು ಸಣ್ಣದಾಗಿ ರುಬ್ಕೊಂಡು ಅದೇ ತವದ ಮೇಲೆ 2 ಸ್ಪೂನ್ ಬಿಸಿ ಅನ್ನನ ಹಾಕೋತಾ ಇದ್ದೀನಿ. ಬೇಕಂದರೆ ತಂಗ್ಳನ್ನೂ ಹಾಕೋಬೋದು. ರಾತ್ರಿ ಉಳಿದಿರುತ್ತಲ್ವ, ಆ ಅನ್ನಕ್ಕೆ ಈ ರೆಸಿಪಿ ಮಾಡಿಕೊಂಡ್ರೆ, ಈ ಥರ ಮಾಡಿಕೊಂಡ್ರೆ ತುಂಬ ಈಸಿನೂ ಇದೆ ಮತ್ತು ಬೇಗನೂ ಮಾಡ್ಕೋಬೋದು. ಬರೀ ಚಿತ್ರಾನ್ನನೇ ಮಾಡ್ಕೊಳ್ಳೋಕ್ಕಿಂತ ಈ ಥರ ಅನ್ನನೂ ಮಾಡಿಕೊಂಡ್ರೆ ಮಕ್ಳಿಗೆ ತುಂಬ ಟೇಸ್ಟ್ ಅನಿಸುತ್ತೆ. ಒಂಥರ ಫ್ರೈಡ್ ರೈಸ್ಗಿಂತನೂ ಪಲಾವ್ಗಿಂತನೂ ಒಂಥರ ಡಿಫ್ರೆಂಟ್ ಟೇಸ್ಟ್ ಆಗಿರುತ್ತೆ. ಡಿಫ್ರೆಂಟಾಗಿನೋ ಒಂಥರ ಈಸಿ ಅನಿಸುತ್ತೆ ಮಾಡೋಕ್ಕೆ. ಮತ್ತು ಬಿಸಿ ಅನ್ನದ ಮೇಲೆ ಅದು ರುಬ್ಬಿರೋ ಅಂತ ಅದನ್ನು ಹಾಕ್ಕೋತಾ ಇದ್ದೀನಿ ನಾನು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಅದ್ರ ಮೇಲೆ 2 ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೋತಾ ಇದ್ದೀನಿ. ಯಾಕಂದರೆ ಆ ರುಬ್ಬಿರೋ ಮಿಶ್ರಣದ ಜೊತೆ ಎಣ್ಣೆ ಇದೆ, ಬಟ್ ಹಾಗೆ ಅನ್ನದ ಜೊತೆನೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ 2 ಮಿಕ್ಸ್ ಆಗಿ, ಈಗ ನಾವು ಒಗ್ಗರಣೆಯಲ್ಲೇ ಹಾಕಿಲ್ಲಲ್ಲ, ಅದಕ್ಕೆ ಇದ್ರ ಜೊತೆನೇ 2 ಟೇಬಲ್ ಸ್ಪೂನ್ ಮೇಲೆ ಹಾಕ್ಕೋತಾ ಇದ್ದೀನಿ ನಾನು ಬೇಯಿಸಿದ ಎಣ್ಣೆನೇ ಹಾಕ್ಕೋತಾ ಇದ್ದೀನಿ. ಆಲ್ರೆಡಿ ಮನೇಲಿ ಬೇಯಿಸಿದ ಯಾವುದಾದ್ರೂ ಎಣ್ಣೆ ಇದ್ದರೆ ಆ ಥರ ಹಾಕೋಬೋದು. ಇಲ್ಲ ಅಂತ ಅಂದರೆ ಮೊದಲೇ ನೀವು ಅನ್ನ ಹಾಕೋಕ್ಕಿಂತ ಮುಂಚೆನೇ 2 ಟೇಬಲ್ ಸ್ಪೂನ್ ಹಾಕೋಬೋದು. ಇನ್ನು ಮಾಡಿ ಅದಾದಮೇಲೆ ಬಿಸಿ ಅನ್ನ ರೆಡಿ ಆದಮೇಲೆ ಒಂದು ಪ್ಲೇಟ್ ತೊಗೊಂಡು ಕಣ್ಣಿಗೆ ಅಂದವಾಗಿ ಮಾಡ್ಕೊಂಡು ತಿನ್ನಬೇಕಲ್ವಾ. ಈಗ ಮಾಡಿದ್ದಾಯಿತು, ಅದು ಕಣ್ಣಿಗೆ ಅಂದವಾಗಿದ್ದರೆ ತಿನ್ನೋಕ್ಕೂ ಆನಂದವಾಗಿರುತ್ತಲ್ವ. ಅದಕ್ಕೋಸ್ಕರ ಮೇಲೆ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡು ಅದ್ರ ಮೇಲೆ ಮೊಸರುಗಾಯಿ ಸಂಡಿಗೆ, ಅಂದರೆ ಮೊಸರುಗಾಯಿ ಸಂಡಿಗೆ ಅಂತ ಅಂದರೆ ಉತ್ತರ ಕರ್ನಾಟಕದ ಬೆಸ್ಟ್ ಊಟದ ಜೊತೆ ಯಾವಾಗೂ ಇರೋ ಅಂಥ ಒಂದು ಥಿಂಗ್ಸ್ಗಳು. ಅದ್ರ ಮೇಲೆ ಮೊಸರುಗಾಯಿನ ಇಡ್ತಾಯಿದ್ದೀನಿ. ಮೊಸರುಗಾಯಿನ ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ತುಪ್ಪ, 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು, ಇದ್ದರೆ ಹಾಕೋಬೋದು, ಇಲ್ಲಾಂದರೆ ಹಂಗೇನೂ ತಿನ್ಬೋದು. ಎಲ್ಲ ಟೈಮು ತುಪ್ಪನೇ ಹಾಕೋಬೇಕಂತ ಏನಿಲ್ಲ. ಅದ್ರ ಮೇಲೆ ಉಳಿದಿದ್ದು ಕೊಬ್ಬರಿ ತುರಿ ಏನಾದ್ರು ಇದ್ದರೆ ಒಗ್ಗರಣೆ ಹಾಕಬೇಕಾದ್ರೆ ಅದನ್ನು ಸ್ವಲ್ಪ ಉದುರಿಸ್ಕೊಂಡು ಈ ಥರ ಮಾಡ್ಕೊಂಡು ತಿಂದರೆ ಏನೋ ಸಮಾಧಾನ. ಯಾಕಂದರೆ ಮಾಡಬೇಕಾದ್ರೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಲ್ವ, ಮಾಡಿ ಅದನ್ನು ಬಡಿಸ್ಕೊಂಡು ತಿನ್ಬೇಕಾದ್ರೂ ಅದಕ್ಕಷ್ಟೇ ಇಂಪಾರ್ಟೆನ್ಸ್ ಕೊಟ್ಟು ಅದಕ್ಕೆ ಏನೇನು ಇನ್ನೂ ರುಚಿ ಸೇರಿಸಿ ಆ್ಯಡ್ ಆಗೋ ಅಂಥ ಐಟಮ್ಗಳನ್ನ ಸೇರಿಸ್ಕೊಂಡು ತಿಂದರೆ ಅದ್ರ ರುಚಿ ಇನ್ನೂ ಡಬಲ್ ಆಗುತ್ತೆ. ಮಾಡಿದ್ದಕ್ಕೂ ಏನೋ ಸಾರ್ಥಕತೆ ಅನಿಸುತ್ತೆ. ತುಂಬ ಈಸಿ ಇದೆ, ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ಮಾಡ್ಕೋಬೋದು. ಮತ್ತಷ್ಟು ಒಳ್ಳೆ ಮತ್ತು ಡಿಫ್ರೆಂಟ್ ಆಗಿರೋ ರೆಸಿಪಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತು ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇಷ್ಟ ಅನಿಸಿದ್ರೆ ಶೇರ್ ಮಾಡಿ. ನಾನು ಮಾಡಿದ ರೆಸಿಪಿನ ನಿಮ್ಮ ಪ್ರೀಷಿಯಸ್ ಟೈಮ್ ಕೊಟ್ಟು ನೋಡಿದ್ದಕ್ಕಾಗಿ ತುಂಬ ಥ್ಯಾಂಕ್ಸ್.